ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಒಂದು ಚೆನ್ನಾಗಿರೋ ಹಾರ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಬಾಗಿಲು ತೋರಣ ಮಾಡ್ಬೋದು, ಹಾರ ಮಾಡ್ಬೋದು, ಬ್ಯಾಕ್ ಡ್ರಾಪ್ ಮಾಡ್ಬೋದು. ಅದಕ್ಕೆ ಈ ಥರ ಶೇಪ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು 3 ಇಂಚ್ ಉದ್ದ, 1 ಇಂಚ್ ಅಗಲ ಇದೆ. ಅದರಲ್ಲಿ ಈ ಥರ ರಾಣಿ ಪಿಂಕು ಮತ್ತು ಗ್ರೀನು 3 ಒಂದೇ ಸೈಜಿಂದ ಕಟ್ ಮಾಡ್ಕೊಂಡಿದ್ದೀನಿ. 3 ಇಂಚ್ ಉದ್ದ, 1 ಇಂಚ್ ಅಗಲ, ಇದು 3 ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ರಾಣಿ ಪಿಂಕಲ್ಲಿ 2.5 ಇಂಚ್ ಉದ್ದ ಇದೆ. 2.5 ಇಂಚ್ ಉದ್ದ, 1 ಇಂಚ್ ಅಗಲ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಶೇಪಲ್ಲೇ ಕೂಡ ಕಟ್ ಮಾಡ್ಕೋಬೋದು, ಅಂದರೆ ಸಣ್ಣದು ಮಾಡ್ಕೋಬೇಕು. ಪಿಂಕನ್ನು ಸೇಮು ಅದೇ ಥರ ಈ ಓವೆಲ್ ಶೇಪ್ನಲ್ಲಿ 2 ಇಂಚ್ ಉದ್ದ, 1 ಇಂಚ್ ಅಗಲ, 2 ಇಂಚ್ ಉದ್ದ ವೈಟಲ್ಲೂ ಕೂಡ ಮಾಡಿದ್ದೀನಿ ರಾಣಿ ಪಿಂಕು. ಇದೆಲ್ಲದನ್ನು ಕೂಡ ಆಯಾ ಶೇಪಿಗೆ ಕಟ್ ಮಾಡಿ ಆಮೇಲೆ ಕ್ಯಾಂಡ್ಲಿಂದ ಬರ್ನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸುರ್ಗೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ದಪ್ಪ ದಾರ ತಗೊಂಡು ದಪ್ಪ ಸೂಜಿ ತಗೊಂಡಿದ್ದೀನಿ. ಈಗ ಈ ಗ್ರೀನನ್ನು ಮಿಡ್ಲಲ್ಲಿ ಮಡಚಿ ಆ ಕಡೆ ಈ ಕಡೆ ಮಡಚಿದ್ದೀನಿ. ದೋಸೆ ಫೋಲ್ಡ್ ಅಂತೀವಲ್ಲ ಆ ಥರ ಮಾಡಿದ್ದೀನಿ. ಇದನ್ನು ಮಿಡ್ಲಲ್ಲೇ ಚುಚ್ಚಬೇಕು ಹೀಗೆ. ಇದು 6 ಬಟ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 2 ಮಣಿ ಹಾಕ್ಕೊಂಡಿದ್ದೀನಿ. ಇದೇ ಸೈಜಿಂದು ಇನ್ನೊಂದು ಹೂವನ್ನು ಮಾಡಿದ್ದೀನಿ. ಇದು 2 ಹೂವಾಗಿದೆ. ಈಗ ಮತ್ತೆ ಮಣಿ ಹಾಕ್ಕೋತೀನಿ. ಈಗ ಈ ಥರ ಚಿಕ್ಕ ಸೈಜಿಂದ ತಗೊಂಡಿದ್ನಲ್ಲ, ಇದರದ್ದು ಹೂ ಮಾಡ್ತೀನಿ. ಇದು 2 ಹಾಕಿದ್ದೀನಿ, ಇದು 3 ಹಾಕ್ತೀನಿ. ಇದೀಗ 3 ಫ್ಲವರನ್ನು ಮಾಡಿದ್ದೀನಿ. ದೊಡ್ಡದು 2, ಚಿಕ್ಕದು 3. ಈಗ ಬೇರೆ ಥರ ಮಾಡಬೇಕು. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಓವೆಲ್ ಶೇಪ್ ತಗೋಬೇಕು ಅಂತ ಹೇಳಿದ್ನಲ್ಲ, ಇದನ್ನ 1 ಗ್ರೀನ್ ಹಾಕ್ತೀನಿ. ಆಮೇಲೆ 1 ರಾಣಿ ಪಿಂಕನ್ನು ಹಾಕ್ತೀನಿ, 1 ಪಿಂಕ್ ಹಾಕ್ತೀನಿ. 20 ಈ ವೈಟ್ ಪೆಟಲನ್ನು ಹಾಕ್ತೀನಿ. ಇದನ್ನು ಮಡಿಸೋದು ಮಧ್ಯ ಮಡಿಸಿ ಆ ಕಡೆ ಈ ಕಡೆ ಮಡಿಸೋದು. ಇದನ್ನು ಈ ಥರ ಮಣಿ ಹಾಕಿ
ರಿಂಗ್ ಹಾಕಿದ್ದೀನಿ. ಈಗ ಇಲ್ಲಿ ಎಂಡಲ್ಲಿ ಈ ಥರ ಕುಚ್ಚು ಮಾಡ್ಕೊಂಡಿರೋದನ್ನು ಕಟ್ತೀನಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.